ಸರ್, ಅಮಿತ್ ಶಾ ಅವರು ಮೈಸೂರಿಗೆ ಬಂದಿದ್ದಾರೆ. ಲೋಕಸಭಾ ಚುನಾವಣೆಗೆ ಸಿದ್ಧತೆ. ನೋಡಿ, ಕರ್ನಾಟಕದಲ್ಲಿ 8 ಕ್ಲಸ್ಟರ್ಗಳನ್ನು ನಾವು ಈಗಾಗಲೇ ರಾಷ್ಟ್ರೀಯ ನಾಯಕರು ಘೋಷಣೆಯನ್ನು ಮಾಡಿದ್ದಾರೆ. ಊಬರ್ ಬಾಣ 1 ಮಿನಿಟ್ ಊಬರು 8 ಕ್ಲಸ್ಟರ್ಗಳನ್ನು ಮಾಡಿದ್ದಾರೆ. ಅದರ ಮುಖಾಂತರ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡು ಇವತ್ತು ಎಲ್ಲ ಕಡೆ ಕೂಡ ಪೂರ್ವ ಸಿದ್ಧತಾ ಕಾರ್ಯಗಳನ್ನು ಪ್ರಾರಂಭ ಆಗಿದೆ. ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು ಇಡೀ ದೇಶದ ಎಲ್ಲ ಈ ರೀತಿ ಮಾಡಿರ್ತಕ್ಕಂಥ ಅಂದರೆ ಒಂದು ಕ್ಲಸ್ಟರ್ನಲ್ಲಿ 3 ರಿಂದ 4 ಲೋಕಸಭಾ ಕ್ಷೇತ್ರಗಳನ್ನು ಸೇರಿಸುವಂಥದ್ದಾಗಿದೆ. ಆ ರೀತಿ ಕ್ಲಸ್ಟರ್ಗಳಲ್ಲಿ ಬಂದು ಅಲ್ಲಿ ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡೋ ಮುಖಾಂತರ ಇವತ್ತು ಮೈಸೂರು ಕ್ಲಸ್ಟರ್ಗೆ ಮಾನ್ಯ ಅಮಿತ್ ಶಾ ಅವರು ಬಂದಿದ್ದಾರೆ. ಮೈಸೂರು, ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ 4 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗೆ ಅಲ್ಲಿ ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿ 4ಕ್ಕೆ 4 ಲೋಕಸಭಾ ಕ್ಷೇತ್ರಗಳನ್ನು ಇವತ್ತಿನ ಬಂದಿರತಕ್ಕಂಥ ಕ್ಷೇತ್ರ ಗೆಲ್ಲುವಂಥ ಮುಖಾಂತರ ಅಲ್ಲೇನು ಆಗಬೇಕು ಅನ್ನುವಂಥ ಆ ಸ್ಟ್ರಾಟಜಿಯನ್ನು ನಮ್ಮೆಲ್ಲ ಕಾರ್ಯಕರ್ತರನ್ನು ಕೂಡಿಸ್ಕೊಂಡು ಮಾಡುವಂಥದ್ದನ್ನು ಕೂಡ ಇವತ್ತು ಅವ್ರು ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ನಮ್ಮ ರಾಜ್ಯದ ಕೋರ್ ಕಮಿಟಿಯನ್ನು ಕೂಡ ಮಾನ್ಯ ಅಮಿತ್ ಶಾ ಅವರು ತೆಗೆದುಕೊಳ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಸುತ್ತೂರು ಮಠಕ್ಕೂ ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟು ಆ ಮಠದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸವನ್ನು ಕಲಿಸ್ತಕ್ಕಂಥ ಮಠ ಮತ್ತು ವಿಶೇಷವಾಗಿ ಧರ್ಮವನ್ನು ಉಳಿಸಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಭಾಳ ಪ್ರಾಮುಖ್ಯತೆಯನ್ನು ಮೆರೆದಿರ್ತಕ್ಕಂಥ ಮಠ ಅಂತಕ್ಕಂಥದ್ದು ಅಮಿತ್ ಶಾ ಅವರು ಇವತ್ತು ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಮಠದ ಬಗ್ಗೆ ಶ್ಲಾಘನೀಯವಾಗಿರ್ತಕ್ಕಂಥ ಮತ್ತು ಬಸವ ತತ್ವವನ್ನು ಪ್ರಚಾರ ಮಾಡಲಿಕ್ಕೆ ಭಾಳ ವ್ಯವಸ್ಥಿತವಾಗಿ ಆ ಮಠವನ್ನು ಕೂಡ ಕೈಗೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಅಮಿತ್ ಶಾ ಅವರು ಭಾಳ ಸಂಪೂರ್ಣವಾಗಿ ಉಲ್ಲೇಖಿಸಿದ್ದಾರೆ. ಇದು ಕ್ಲಸ್ಟರ್ ಅಂತಕ್ಕಂಥದ್ದನ್ನು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಉಳಿದ ಕ್ಲಸ್ಟರ್ಗೂ ಕೂಡ ರಾಷ್ಟ್ರೀಯ ಅನೇಕ ನಾಯಕರು ಅಲ್ಲಿ ಬಂದು ಪ್ರವಾಸ ಮಾಡಿ ಆ ಕ್ಲಸ್ಟರ್ನಲ್ಲಿ ಬರ್ತಕ್ಕಂಥ ಲೋಕಸಭೆಗಳ ಬಗ್ಗೆ ವಸ್ತುಸ್ಥಿತಿ ಅಧ್ಯಯನ ಮಾಡಿ ಎಲ್ಲ ಮುಂಜಾಗ್ರತವಾಗಿ ನಾವು ಏನೇನು ಆ ಗೆಲ್ಲಲಿಕ್ಕೆ ರಣತಂತ್ರ ಆಗಬೇಕು ಅದರ ಬಗ್ಗೆ ಕೂಡ ಯೋಚನೆಯನ್ನು ಆಗ್ತಾಯಿದೆ. ಈಗ ಮಂಡ್ಯ ಕ್ಷೇತ್ರದ ಟಿಕೆಟ್ ವಿಚಾರ JDS ಮತ್ತು BJP ಹೊಂದಾಣಿಕೆ ನಂತರ ಈಗ ಅಲ್ಲಿ JDS ಟಿಕೆಟ್ ಕೂಡ ಕೇಳ್ತಾ ಇದ್ದಾರೆ. ನೋಡಿ, ಇವು ಟಿಕೆಟ್ ಹಂಚಿಕೆಯಲ್ಲಿ ನಾವು BJPಗೆ ಎಷ್ಟಾಗಬೇಕು ಅಥವಾ JDSಗೆ ಆಗಬೇಕು ಅನ್ನೋಂಥದ್ದನ್ನು ರಾಷ್ಟ್ರೀಯ ನಾಯಕರು ಅದನ್ನು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ರಾಷ್ಟ್ರೀಯ ನಾಯಕರು ಏನು ನಿರ್ಧಾರ ತೆಗೆದುಕೊಂಡು ಸನ್ಮಾನ್ಯ ಅಮಿತ್ ಶಾ ಅವರಾಗಲಿ, ಮೋದಿ ಅವರಾಗಲಿ, JP ನಡ್ಡಾ ಅವರಾಗಲಿ ಅವ್ರೇನು ನಿರ್ಣಯವನ್ನು ಮಾಡ್ತಾರೆ ಆ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಬದ್ದಿರ್ತೇವೆ. ವೋಟ್ ಶೇರಿಂಗ್ ಎಲ್ಲವೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಅದನ್ನು ಫೈನಲ್ ಮಾಡ್ತಾರೆ. ನೋಡಿ, ಅದಕ್ಕೆ ಎರಡೂ ಪಕ್ಷಗಳು ಈಗಾಗಲೇ ಹೊಂದಾಣಿಕೆ ಮಾಡಿಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಒಂದು ಸಲ NDAದಲ್ಲಿ ಬಂದಾದಮೇಲೆ ನಮ್ಗೆ ಯಾವುದೇ ರೀತಿಯಾದಂಥ ಬೇರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂಥದ್ದು ಯಾವುದೂ ಇರೋದಿಲ್ಲ. ಹೀಗಾಗಿ ಆ ಕ್ಷೇತ್ರದಲ್ಲಿ ಕೆಲವೊಂದು ಭಾಗಗಳಲ್ಲಿ ಭಾಳಷ್ಟು JDS ಪ್ರಾಬಲ್ಯವಾಗಿರ್ತಕ್ಕಂಥ ಸಂಗತಿ ಇದ್ದಾಗ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಸೇರಿಸಿ ಜಂಟಿಯಾಗಿ ನಾವು ಈ ಚುನಾವಣೆಯನ್ನು ಎದುರಿಸಲಿಕ್ಕೆ ಹೊಂಟಿದ್ದೇವೆ. ಹೀಗಾಗಿ ಅದಕ್ಕೆ ಏನೇನು ಬೇಕು ಆ ಎಲ್ಲ ಕಾರ್ಯಗಳನ್ನು ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ನಮಗೆಲ್ಲ ಮಾರ್ಗದರ್ಶನ ಮಾಡಿ ಆ ಹೊಂದಾಣಿಕೆಯನ್ನು ಯಾವ ರೀತಿ ಆಗಬೇಕು ಅನ್ನೋಂಥ ವಿಷಯಗಳನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಈಗ ಈಶ್ವರಪ್ಪನವರ ಹೇಳಿಕೆ ವಿಚಾರ ಭಾಳಷ್ಟು ಸದ್ದು ಮಾಡ್ತಾರೆ. ಅದಕ್ಕೆ ಈಗ ಸದಾನಂದ ಗೌಡರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಈಶ್ವರಪ್ಪ ಅವರು ಉಗ್ರವಾದಿ ಅನ್ನೋ ಹೇಳಿಕೆಯನ್ನು ಕೊಡ್ತಾರೆ. ನೋಡಿ, ಇವತ್ತು ಸನ್ಮಾನ್ಯ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವರು ಹೇಳಿರ್ತಕ್ಕಂಥ ಸಂಗತಿಯನ್ನು ನಾವು ಅರ್ಥೈಸ್ಕೊಳ್ಳೋದ್ರಲ್ಲಿ ಇರುತ್ತೆ. ಯಾವ ರೀತಿಯಾಗಿ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ ಅಂತಕ್ಕಂಥ ಅರ್ಥೈಸ್ಕೊಳ್ಳುವಂಥ ನೀತಿಯಲ್ಲಿ ಅದನ್ನು ಆಗುತ್ತೆ. ಹೀಗಾಗಿ ಅವ್ರು ಹೇಳೋದು ಅದನ್ನ ಭಾವನಾತ್ಮಕ ರೂಪದಲ್ಲಿ ಹೇಳಿದ್ದಾರೆ. ಅದೇನೋ ಭಾಳ ನೆಗೆಟಿವ್ ಆಗಿ ಅಥವಾ ಏನೇನೋ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಲ್ಲ. ಭಾವನಾತ್ಮಕವಾಗಿ ಹೇಳುವಂಥದ್ದಾಗಿದೆ. ಸರಿಯಾಗಿದೆ, ಅದು ನೋಡೋಣ ಅದೇನಂತಂದರೆ. ಸರ್, ಈಗ ಪಾಲಿಕೆ ಸದಸ್ಯರು ನೋಡಿ, ಒಂದು ಕಳೆದ ಸಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಆಗಿನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಂಜಯ್ ಕಪಟ್ಕರ್ ಅವರು ವಿಪ್ಪನ್ನು ಜಾರಿ ಮಾಡಿದರು. ಎಲ್ಲರೂ ಕೂಡ ಬಂದು ನಾವು ಪಕ್ಷ ಏನು ಸೂಚಿಸ್ತದೆ ಆ ಸ್ಥಾನದ ಮೇಯರ್ ಮತ್ತು ಡೆಪ್ಯೂಟಿ ಮೇಯರ್ಗೆ ಮತವನ್ನು ಚಲಾಯಿಸಬೇಕನ್ನುವಂಥದ್ದನ್ನು ಹೇಳಿದರು. ಆ ಸಂದರ್ಭದಲ್ಲಿ ಸರಸ್ವತಿ ದೋಂಗಡಿಯವರು ಆ ಸಂದರ್ಭದಲ್ಲಿ ಅವರು ಬರಲಿಲ್ಲ. ವೋಟ್ ಹಾಕಬೇಕಾದಂಥ ಸಂದರ್ಭದಲ್ಲಿ ತಪ್ಪಿಸಿದ್ರು. ಹೀಗಾಗಿ ನಮ್ಮ ಪಕ್ಷದ ಕಡೆಯಿಂದ ನೋಟಿಸನ್ನು ಕೂಡ ನಾವು ಜಾರಿ ಮಾಡಿದ್ವಿ. ನಮ್ಮ ವಕೀಲರಾಗಿರ್ತಕ್ಕಂಥ ಸಂಜಯ್ ಬಡಸ್ಕರ್ ಅವರು ಅದ್ರ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿ ವಾದ ವಿವಾದವನ್ನು ಅಲ್ಲಿ ಮಾಡತಕ್ಕಂಥ ಸಂದರ್ಭದಲ್ಲಿ RC ಮುಂದೆ ಮಾಡಿದರು. ಇವತ್ತು ಒಂದು ಒಳ್ಳೆಯ ಸಂದೇಶ ಅಂತಂದರೆ ಯಾವುದೇ ಪಕ್ಷ ಇರಲಿ, ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ, ಕಾಂಗ್ರೆಸ್ ಇರಲಿ ಅಥವಾ JDS ಇರಲಿ, ಯಾವುದೇ ಪಕ್ಷದವರಿದ್ದವರು ಕೂಡ ಈ ರೀತಿಯಾದಂಥ ಪಕ್ಷಕ್ಕೆ ದ್ರೋಹ ಬಗೆಯಂಥ ಕೆಲಸ ಆದರೆ ಅದಕ್ಕೆ ಶಿಸ್ತು ಕ್ರಮ ಅನ್ನುವಂಥದ್ದು ಇರುತ್ತೆ. ಇವತ್ತು ಅದು ಜಾರಿಯಾಗಿದೆ. ಇವತ್ತು ನೋಡಿ, ಇದು ಈಗಲ್ಲ, ಈಗಾಗಲೇ ಇದು ನಡೆದಿರ್ತಕ್ಕಂಥದ್ದು ಭಾಳ ಹಳೇದು. ಆಮ್ಯಾಗ ಆರ್ಡರ್ ಆಗಿದ್ದು ನಿನ್ನೆ ಆಗಿಲ್ಲ, ಅದು ಮೊನ್ನೆನೇ ಆರ್ಡರ್ ಆಗೈತಿ ಅನ್ನೋಂಥ ನಿನ್ನೆ ನನಗೂ ಮಾಹಿತಿ ಕೂಡ ಬಂದಿರ್ತದೆ ಅಂತೇಳಿ. ಇದರಲ್ಲಿ ಯಾರ್ದು ಬಣ ಅನ್ನುವಂಥದ್ದು ಬರಲ್ಲ. ಯಾಕಂದ್ರೆ RC ಅವ್ರ ಮುಂದೆ ಹೋದಂಥ ಸಂದರ್ಭದಲ್ಲಿ ಅಲ್ಲೇ ವಕೀಲರು ಇರ್ತಾರೆ, ಅವ್ರ ವಕೀಲರು ಇರ್ತಾರೆ, ಇವ್ರ ವಕೀಲರು ಇರ್ತಾರೆ. ನಮ್ಮ ಪಾರ್ಟಿ ಕಡೆಯಿಂದನೂ ಕೂಡ ನಾವು ರಿಪ್ರೆಸೆಂಟೇಟಿವ್ ಕೊಟ್ಟಿರ್ತೇವೆ. ಜಿಲ್ಲಾಧ್ಯಕ್ಷರು, ಮಂಡಲ ಅಧ್ಯಕ್ಷರು ಹೋಗಿ ನಡೆದಿರ್ತಕ್ಕಂಥ ಸಂಗತಿಗಳ ಬಗ್ಗೆ ಸಂಪೂರ್ಣವಾದಂಥ ವಿವರವನ್ನು ಒದಗಿಸಿದ್ದಾರೆ.
ಅಲ್ಲಿ ಅವರು ಕೂಡ ಜಡ್ಜ್ಮೆಂಟ್ ಅದ ಮಾಡ್ತಕ್ಕಂಥ ಆರ್ ಸಿ ಅವರು ಎಲ್ಲ ಕಡೆನ ಎರಡೂ ಪಾರ್ಟಿಗಳಿರಲಿ ಎಲ್ಲವನ್ನ ಪೂರ್ವಾಪರ ಯೋಚನೆ ಮಾಡಿ ಇವತ್ತು ಆ ರೀತಿಯಾದಂಥ ನಿರ್ಧಾರವನ್ನು ಅವ್ರು ಕೊಟ್ಟಿದ್ದಾರೆ. ಹೀಗಾಗಿ ಅದಕ್ಕೆ ಯಾವುದೋ ಬೇರೆ ರೀತಿಯಲ್ಲಿ ಅದನ್ನು ತೆಗೆದುಕೊಂಡು ಹೋಗುವಂಥದ್ದು ಅವಶ್ಯಕತೆ ಇಲ್ಲ. ಅಂದ್ರೆ ಶೆಟ್ಟರ್ ಅವರು ಆಪ್ತ ವಲಯದೊಳಗೆ ಗುರುತಿಸ್ಕೊಂಡು ಹೋಗ್ತಾರೆ. ಈಗ ಅದರ ಬಗ್ಗೆ ಶೆಟ್ಟರ್ ಅವರು ಕೂಡ ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನೋಡ್ರಿ, ಇದು ಯಾರ್ದು ವೈಯಕ್ತಿಕ ಹಿತದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದಲ್ಲ. ಇದು ಪಕ್ಷದ ಮೇಯರ್ ಎಲೆಕ್ಷನ್ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ಆಗಿತ್ತು. ಹೀಗಾಗಿ ಆ ಸಂದರ್ಭದಲ್ಲಿ ಆಗಿತ್ತು, ಇದೇನು ಈಗ ಆಗಿರ್ತಕ್ಕಂಥದ್ದಲ್ಲ. ಆವಾಗ ಹಿಯರಿಂಗ್ ಆಗಿತ್ತು, ನಾವು ವಕೀಲರು ಕೊಟ್ಟಿದ್ವಿ. ನಮ್ಮ ಸಂಜಯ್ ಬೆಳಸ್ಕರ್ ಅವರು ಭಾಳ ಒಳ್ಳೆ ರೀತಿಯಿಂದ ಅವಾಗ ವಾದನ ಮಂಡನೆಯನ್ನು ಮಾಡಿದರು. ಅದಾದಮೇಲೆ ಸೇರ್ಪಡೆ ಆಗ್ತಕ್ಕಂಥ ಕಾರ್ಯಕ್ರಮ ಆಯಿತು. ರಾಷ್ಟ್ರೀಯ ನಾಯಕರು ಜಗದೀಶ್ ಶೆಟ್ಟರ್ ತಗೊಂಡು ನಾವು ಸನ್ಮಾನ ಮಾಡಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ಕೊಂಡು ಎಲ್ಲ ಮಾಡುವಂಥದ್ದಾಗಿದೆ. ಹೀಗಾಗಿ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂಥ ಕನೆಕ್ಷನ್ ಇಲ್ಲ. ಅವತ್ತೇನು ಅವ್ರು ತಪ್ಪು ಮಾಡಿದ್ರು ಆ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವಂಥದ್ದಾಗಿದೆ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.